ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವೆಲ್ಲ ಲೈಫಲ್ಲಿ ಒಂದ್ಸಲಿ ಆದರೂ ಧರ್ಮಸ್ಥಳಕ್ಕೆ ಹೋಗಿರ್ತೀವಿ. ಆದರೆ ಧರ್ಮಸ್ಥಳಗೆ ಹತ್ರ ಇರೋ ಮಣ್ಣಿನ ಹರಕೆಗೆ ಪ್ರಸಿದ್ಧಿಯಾಗಿರೋ ಈ ಸ್ಪೆಷಲ್ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯಾ? ನಾನು ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದೀನಿ? ಏನಿ ಮಣ್ಣಿನ ಹರಕೆ? ಎಲ್ಲಿ ಬರುತ್ತೆ ಈ ದೇವಸ್ಥಾನ? ಯಾಕಿದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ? ಈ ಥರ ಸುಮಾರು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡ್ತಿರ್ಬೋದು. ನಿಮ್ಮ ಎಲ್ಲ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ನಾವು ರೀಸೆಂಟಾಗಿ ಧರ್ಮಸ್ಥಳಕ್ಕೆ ಹೋದಾಗ ಗೊತ್ತಾಗಿದೆ ಸದಾಶಿವ ರುದ್ರ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನ ಧರ್ಮಸ್ಥಳದಿಂದ 13 ಕಿಲೋಮೀಟ್ರ್ ಇದೆ. ಉಜ್ರೆಲಿ ಸೂರ್ಯ ಎಂಬ ಪ್ಲೇಸಲ್ಲಿ ಈ ದೇವಸ್ಥಾನ ಇರೋದು. ಆಡ್ ಭಾಷೆಯಲ್ಲಿ ಮಾತಾಡ್ತಾ ಸೂರ್ಯ ಹೋಗಿ ಸೂರ್ಯ ಆಗಿದೆ. ಹಾಗಾಗಿ ಸೂರ್ಯ ದೇವಸ್ಥಾನ ಅಂತಲೂ ಈ ದೇವಸ್ಥಾನನ ಕರೀತಾರೆ. ದೇವಸ್ಥಾನಕ್ಕೆ ಹೋಗೋದಕ್ಕೆ ರೋಡ್ ತುಂಬ ಚೆನ್ನಾಗಿದೆ. ಕಾರಲ್ಲಿ, ಟಿಟಿಲಿ, ಓನ್ ವೆಹಿಕಲಲ್ಲಿ ಹೋಗೋರಿಗೆ ತುಂಬಾ ಕನ್ವೀನಿಯೆಂಟ್ ಆಗಿದೆ. ಮತ್ತು ಪಾರ್ಕಿಂಗ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಮತ್ತು ವಾತಾವರಣವೂ ಅಷ್ಟೇ ತುಂಬ ಪ್ರಶಾಂತವಾಗಿದೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಆರಾಮಾಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಸಾಮಾನ್ಯಕ್ಕೆ ಈಶ್ವರನ ದೇವಸ್ಥಾನ ಎಲ್ಲ ಕಡೆ ಲಿಂಗದ ರೂಪದಲ್ಲಿರುತ್ತೆ. ಆದರೆ ಇಲ್ಲಿ ಮೂರ್ತಿ ರೂಪದಲ್ಲಿದೆ ಮತ್ತು ಅಭಯ ಹಸ್ತನೂ ಇದೆ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಆಚೆಯಿಂದನೇ ಕ್ಲಿಪ್ಪಿಂಗ್ಸ್ ತೊಗೊಂಡು ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಆಚೆನೂ ಅಷ್ಟೇ ತುಂಬಾ ವಿಶಾಲವಾಗಿ ಜಾಗ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಮಣ್ಣಿನ ಹರಕೆಗೆ ಈ ದೇವಸ್ಥಾನ ಪ್ರಸಿದ್ಧಿ. ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ನಮ್ಮದೇನಾದರೂ ಬೇಡಿಕೆ ಇದ್ದರೆ ಈ ಸದಾಶಿವ ರುದ್ರನಲ್ಲಿ ಬೇಡ್ಕೊಂಡು ನೀವು ಅಂದ್ಕೊಂಡಿದ್ದೇನಾದರೂ ನೆರವೇರಿದ್ರೆ ಮಣ್ಣಿನ ಗೊಂಬೆ ಕೊಡ್ತೀನಿ ಅಂತ ಹರಕೆ ಮಾಡ್ಕೋಬೇಕು. ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ನಿಮಗೆ ಮನೆ ಕಟ್ಟೋದ್ರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಹರಕೆ ಮಾಡಿಕೊಂಡು ನಿಮ್ಮ ಸಮಸ್ಯೆ ಪರಿಹಾರ ಆದಮೇಲೆ ಇಲ್ಲಿಗೆ ಬಂದು ಮಣ್ಣಿನ ರೂಪದಲ್ಲಿರೋ ಮನೇನ ಹರಕೆ ಹಾಕಿ ಕೊಡಬೇಕು. ಅದೇ ಥರ ಮದುವೆ ಆಗಲಿ ಅಂತ ಬೇಡ್ಕೊಳ್ಳೋರು ಹೆಣ್ಣು ಗಂಡು ಗೊಂಬೆನ ಹರಕೆ ರೂಪದಲ್ಲಿ ಕೊಡ್ತಾರೆ. ವಿದ್ಯಾಭ್ಯಾಸಕ್ಕೆ ಬೇಡ್ಕೊಳ್ಳೋರು ಪೆನ್ನು ಪುಸ್ತಕನ ಹರಕೆ ರೂಪದಲ್ಲಿ ಕೊಡ್ತಾರೆ. ಮಕ್ಕಳಾಗಲಿ ಅಂತ ಬೇಡ್ಕೊಳ್ಳೋರು ಮಗು ತೊಟ್ಲನ್ನ ಕೊಡ್ತಾರೆ. ಹಾಗೆ ವಾಹನಗಳಿಗೆ, ಪ್ರಾಣಿಗಳಿಗೆ, ಜೊತೆಗೆ ನಮ್ಮ ಬಾಡಿಲಿ ಆರ್ಗನ್ಸ್ ಏನಾದರೂ ಸಮಸ್ಯೆ ಇದ್ದರೂ ಅಷ್ಟೇ, ಕಣ್ಣು, ಕಿವಿ, ಹೃದಯ, ಕಿಡ್ನಿ ಈ ಥರ ಏನಾದರೂ ಸಮಸ್ಯೆ ಇದ್ದರೂ ಅಷ್ಟೇ ಅದ್ರ ಬಗ್ಗೆ ಬೇಡ್ಕೊಂಡು ಆ ಸಮಸ್ಯೆ ಪರಿಹಾರ ಆದಮೇಲೆ ಏನು ಬೇಡ್ಕೊಂಡಿದ್ವೋ ಅದನ್ನು ಮಣ್ಣಿನ ರೂಪದಲ್ಲಿ ಗೊಂಬೆಯಾಗಿ ಕೊಡಬೇಕು. ಮಣ್ಣಿನ ಗೊಂಬೆನ ನಾವು ಮನೆಯಿಂದನೇ ತರಬೇಕು ಅಥವಾ ನಾವೇ ಮಾಡಿಸ್ಕೊಂಡು ಬರಬೇಕು ಅಂತೆಲ್ಲ ಏನಿಲ್ಲ. ದೇವಸ್ಥಾನದ ಪಕ್ಕದಲ್ಲೇ ಎಲ್ಲ ಥರ ಮಣ್ಣಿನ ಗೊಂಬೆನೂ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಹರಕೆ ಮಾಡ್ಕೊಂಡಿರೋ ಗೊಂಬೆನ ತೊಗೊಂಡು ದೇವಸ್ಥಾನಕ್ಕೆ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ ಅವರೇ ನೋಡ್ಕೊತಾರೆ. ಮತ್ತು ಯಾವುದೇ ಗೊಂಬೆ ಆಗಲಿ ತುಂಬ ಹೈ ಪ್ರೈಸಲ್ಲಿ ಏನೂ ಇಲ್ಲ. 200 250 ರೂಪಾಯಿ ಒಳಗೆ ಗೊಂಬೆಗಳು ಸಿಗುತ್ತೆ. ಕಾಮನ್ ಪೀಪಲ್ಗಂತೂ ತುಂಬ ಅಫೋರ್ಡಬಲ್ ಆಗಿದೆ. ಮತ್ತು ನೀವು ಇಲ್ಲಿಗೆ ಬಂದು ಹರಕೆ ಮಾಡ್ಕೋಬೇಕು ಅಂತೆಲ್ಲ ಏನಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಹರಕೆ ಮಾಡಿಕೊಂಡು ಅದು ನಿಜ ಆದಮೇಲೆ ಇಲ್ಲಿಗೆ ಬಂದು ಹರಕೆ ತೀರಿಸಿದ್ರೆ ನಡೆಯುತ್ತೆ. ನೀವು ಯಾವ ಥರ ಹರಕೆ ಮಾಡ್ಕೋಬೋದು, ನಿಮಗೆ ಯಾವ ಗೊಂಬೆಗೆ ಎಷ್ಟು ರೂಪಾಯಿ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ಬೋರ್ಡಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಫೋನ್ ನಂಬರ್ ಕೂಡ ಹಾಕಿದ್ದಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅಷ್ಟೇ ಅವ್ರನ್ನ ಕಾಲ್ ಮಾಡಿ ಕೇಳಿದ್ರೆ ಕ್ಲಾರಿಫೈ ಮಾಡ್ತಾರೆ. 12:30 1 ಗಂಟೆವರೆಗೂ ಮಹಾಪೂಜೆ ನಡೆಯುತ್ತೆ. ಆ ಟೈಮಲ್ಲಿ ಯಾವುದೇ ಸೇವೆನ ಅವ್ರು ಒಪ್ಕೊಳ್ಳಲ್ಲ. ಅದನ್ನೆಲ್ಲ ಡೀಟೇಲಾಗಿ ಈ ಬೋರ್ಡಲ್ಲಿ ಹಾಕಿದ್ದಾರೆ. ನಿಮಗೆ ಈ ಪದ್ಧತಿ ಬಗ್ಗೆ ಏನೇ ಪ್ರಶ್ನೆ ಇದ್ದರೂ ಅಷ್ಟೇ ಈ ರಿಸೆಪ್ಷನ್ ಕೌಂಟರಲ್ಲಿ ಬಂದು ಕೇಳಿದ್ರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತು ನೀವೇನಾದರೂ ಮಣ್ಣಿನ ಹರಕೆ ಮಾಡಿಕೊಂಡು ಅದನ್ನು ತೀರ್ಸಕ್ಕೆ ಬಂದರೆ ಕಾಣಿಕೆ ಅಂತ 10 ರೂಪಾಯಿ ಇಲ್ಲಿ ಕೊಡಬೇಕಾಗುತ್ತೆ. ಪಕ್ಕದಲ್ಲೇ ನಿಮಗೆ ಪ್ರಸಾದದ ಕೌಂಟರ್ ಕೂಡ ಇದೆ, ಅದನ್ನು ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಇದು ಬಿಟ್ಟು ಬೇರೆ ಏನಾದರೂ ಸೇವೆ ಮಾಡಬೇಕು ಅಂತ ಇದ್ರೂ ಅಷ್ಟೇ ಅವ್ರನ್ನ ಕೇಳಿದ್ರೆ ಸಾಕು, ಎಲ್ಲ ಅವರೇ ಹೇಳ್ತಾರೆ. ಇಲ್ಲಿಗೆ ಬಂದು ಹರಕೆ ತೀರಿಸಿರೋರು ಕೊಟ್ಟಿರೋ ಗೊಂಬೆಗಳನ್ನ ಈ ಮಣ್ಣಿನ ಗೊಂಬೆಯ ಬಂದಲ್ಲಿಡ್ತಾರೆ. ದೇವಸ್ಥಾನಕ್ಕೆ ಹೋದವರು ಇಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಇಲ್ಲಿ ನಿಮಗೆ ಎಷ್ಟು ಜನ ಬಂದು ಹರಕೆ ತೀರಿಸಿದ್ದಾರೆ ಅಂತ ಅವ್ರು ಹಾಕಿರೋ ಗೊಂಬೆಗಳ ರಾಶಿ ನೋಡಿದ್ರೇ ಗೊತ್ತಾಗುತ್ತೆ. ಇಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ಇಲ್ಲೂ ಜಾಸ್ತಿ ಫುಟೇಜಸ್ ತೊಗೊಳಕ್ಕಾಗಲಿಲ್ಲ. ಜೊತೆಗೆ ಇಲ್ಲಿ ನಾಗಬನ ಕೂಡ ಇದೆ. ಆದರೆ ಇಲ್ಲಿಗೆ ಹೆಣ್ಮಕ್ಳನ್ನ ಬಿಡಲ್ಲ. ಸೊ ನನ್ನ ತಮ್ಮನೇ ಹೋಗಿ ನೋಡ್ಕೊಂಡು ಬಂದ. ಒಟ್ಟಾರೆ ಹೇಳಬೇಕು ಅಂದರೆ ಈ ದೇವಸ್ಥಾನ ತುಂಬ ಪ್ರಶಾಂತವಾಗಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ನನಗೆ ಪರ್ಸ್ನಲಾಗಿ ಅನಿಸಿದ್ದು ಏನಂದರೆ ಈ ಜಾಗ ತುಂಬ ಅಂಡರ್ ರೇಟೆಡ್ ಆಗಿದೆ.
ಸುಮಾರು ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ನಮ್ಮ ಥರ ಅಲ್ಲಿ ಎಷ್ಟೋ ಜನ ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ರು. ಹಾಗಾಗಿ ಇಂಥ ಸ್ಪೆಷಲ್ ದೇವಸ್ಥಾನ, ಅದರಲ್ಲೂ ನಮ್ಮ ಧರ್ಮಸ್ಥಳಕ್ಕೆ ಹತ್ರನೇ ಇರೋ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಹೆಚ್ಚಿನ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಲಿ. ಜೊತೆಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. See you guys in the next video. Bye.